ಟು ಮೈ ಚಾನಲ್ ಸ್ಮಿತಾ ಆ್ಯಂಡ್ ಕೋ ಲೈಫ್. ಸೊ ಇವತ್ತು ಊರಿಗೆ ಹೋಗೋದಕ್ಕೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ಸೊ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಏನೂ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಎಲ್ರಿಗೂ ಬಟ್ಟೆಗಳೇ ಜಾಸ್ತಿ. ಸೊ ಫಂಕ್ಷನ್ ಇರೋದ್ರಿಂದ ಗ್ರ್ಯಾಂಡ್ ಡ್ರೆಸ್ಗಳು, ಮೇಕಪ್ ಕಿಟ್ಸು, ಅದು ಇದು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಂದು ರಾಶಿ ಇದಿದೆ ತಲೆಯಲ್ಲಿ. ಅದು ತೊಗೋಬೇಕು ಇದು ತೊಗೋಬೇಕು ಅಂತ. ಸೊ ಯಾವ್ದು ತೊಗೊಳ್ತೀವೋ ಏನು ಬಿಡ್ತೀವೋ ಏನೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಇಲ್ಲಿ ಕೇಳಿದರೆ ಯಾರೂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಸ್ವಲ್ಪ ವರ್ಕ್ ಎಲ್ಲ ಮಾಡಿಸ್ಬೇಕಿತ್ತು ನಾನು. ವರ್ಕ್ ಎಲ್ಲ ಅಂತ ಹೇಳಿದರೆ ಎಷ್ಟು ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಮೇನ್ ಈಗ ಮದುವೆ ಬೇಕಾಗಿರುತ್ತೆ ಸ್ಯಾರಿಗೆ ಬ್ಲೌಸ್ಗಳು. ಆ ಬ್ಲೌಸ್ ಊರಲ್ಲೇ ಸ್ಟಿಚ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ವರ್ಕ್ ಮಾಡಿಸ್ಬೇಕು ಅಂತ ಇಲ್ಲೇ ಕೇಳಿದೆ ನಾನು. ತುಂಬ ಎಕ್ಸ್ಪೆನ್ಸಿವ್ ಅನ್ನಿಸ್ತು, ಮತ್ತು ಆ ಟೈಮ್ಗೆ ನಮ್ಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಬಿಟ್ಟಿದ್ದೀನಿ. ಈಗ ಊರಿಗೆ ಹೋದ್ಮೇಲೆ ಸ್ವಲ್ಪ ಅರ್ಜೆಂಟಲ್ಲಿ ಏನಾದರೂ ಮಾಡಿ ಸ್ಟಿಚ್ ಮಾಡಿ ಬ್ಲೌಸ್ಗಳನ್ನ ರೆಡಿ ಮಾಡ್ಕೋಬೇಕು. ಸೊ ಯಾವ್ದು ತೊಗೋಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ತುಂಬ ಕನ್ಫ್ಯೂಷನ್ ನನಗೆ, ಯಾವ ಸ್ಯಾರಿ ತೊಗೊಳ್ಬೇಕು ಏನು ಅಂತ. ಯಾವ್ದು ತೊಗೊಳ್ತೀನೋ ಗೊತ್ತಿಲ್ಲ. ಸೊ ಒಂದು 2-3 ಸ್ಯಾರೀಸ್ ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದೊಂದು ಮೈಸೂರು ಸಿಲ್ಕ್ ಸ್ಯಾರಿ. ಅಲ್ಲೊಂದು ಊರಲ್ಲಿ ಒಂದೆರಡು ಸೀರೆಗಳಿದೆ, ಅದು ಒಂದೆರಡು ಆಗುತ್ತೆ. ಸೊ ಇದೊಂದು 3 ಸ್ಯಾರೀಸ್ ಅಷ್ಟು ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ನಾವು ಇವಾಗ ಬ್ಯಾಗಿಗೆ ಹಾಕಿ ಪ್ಯಾಕ್ ಮಾಡಿಬಿಡೋಣ. ಹೆಣ್ಮಕ್ಳಿಗೆ ಏನು ಗೊತ್ತಾ, ಜಾಸ್ತಿ ಇದ್ದಷ್ಟು ಕನ್ಫ್ಯೂಷನ್ ಜಾಸ್ತಿ. ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅಂತ ಇದೇ ಥರನೇ ಆಗಿಬಿಡುತ್ತೆ. ತುಂಬ ಕನ್ಫ್ಯೂಷನು. ಸೊ ಇದು ಮೆಜರ್ಮೆಂಟಿಗೆಲ್ಲ ಬ್ಲೌಸ್ ಎಲ್ಲ ತೊಗೊತಾ ಇದ್ದೀನಿ. ಇದೊಂದು ವರ್ಕ್ ಇದೆ, ಇದೊಂದು 2 ಸ್ಟಿಚಿಂಗ್ ಎಲ್ಲ ಕೊಡಬೇಕು. ಸೊ ಇದನ್ನು ಇಟ್ಕೊಳ್ಳೋಣ, ನೋಡೋಣ ಏನೇನಾಗುತ್ತೆ ಅಂತ. ಸೊ ಇದೆಲ್ಲ ಮ್ಯಾಚಿಂಗ್ ಸ್ಯಾರಿಗಳಲ್ಲಿದೆ, ಯಾರು ಮ್ಯಾಚ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಅದನ್ನು ತೊಗೊತಾ ಇದ್ದೀನಿ. ಆಮೇಲೆ ಡ್ರೆಸ್ಗಳು ಸ್ವಲ್ಪ ಬೇಕು. ಸೊ ಡ್ರೆಸ್ಗಳು ಎಲ್ರದ್ದು ಒಂದೊಂದು ಸ್ವಲ್ಪ ಬೇರೆ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಪ್ರಮೋದಿತ್ತಂದು, ಈ ಕಡೆ ನನ್ನ ಡ್ರೆಸ್ಗಳು. ಆಮೇಲೆ ಇಲ್ಲಿ ನೋಡಿ ಈ ಬ್ಯಾಗ್ಗಳಲ್ಲಿ ಪ್ರಣೀತಾ ಬಿಟ್ಟಿದ್ದೀನಿ ಸ್ವಲ್ಪ ಸೆಲೆಕ್ಟ್ ಮಾಡಿ. ಅದರಲ್ಲಿ ಅವಳಿಗೆ ಯಾವ್ದು ಬೇಕೋ ಅದನ್ನು ಈ ಬ್ಯಾಗಲ್ಲಿ ಹಾಕ್ಕೊಳ್ಬೇಕು. ಇದರಲ್ಲಿ ಪಾಪದೆಲ್ಲ ಇಟ್ಕೊಂಡು ಇದರಲ್ಲಿ ಸೆಲೆಕ್ಟ್ ಮಾಡಿ ಬ್ಯಾಗಲ್ಲಿ ಹಾಕಬೇಕು. ಡ್ರೆಸ್ಗಳನ್ನ ತೊಗೋಬೇಕು. ಡ್ರೆಸ್ಗೆ ನಾನು ಏನು ಗೊತ್ತಾ, ಲಗೇಜ್ ಇದೆ ಪ್ರಾಬ್ಲಮ್ಮು ಫ್ರೆಂಡ್ಸ್, ಮತ್ತಿನ್ನೇನಿಲ್ಲ. ತುಂಬ ಲಗೇಜ್ ಆಗಿಬಿಟ್ರೆ ಕ್ಯಾರಿ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ನಾನೇನು ಮಾಡ್ತೀನಿ, 2 ಸೆಟ್ ಡ್ರೆಸ್ ತೊಗೊಂಡ್ಬಿಡ್ತೀನಿ ಅಷ್ಟೇ. ತುಂಬ ಜಾಸ್ತಿ ತೊಗೊಳಲ್ಲ, ಲಗೇಜ್ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಇದೊಂದು 2 ಜೊತೆ ಡ್ರೆಸ್ ತೊಗೊಳ್ತೀನಿ ಡೈಲಿ ಯೂಸ್ಗೆ. ತೊಗೊಂಡು ಹೋಗೋದಕ್ಕೆ ತುಂಬ ಕಷ್ಟ. ಇದೊಂದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತಾಯಿದ್ರು ನನ್ನ ತಂಗಿಯರು. ಸೊ ನೋಡಿ ಇದೊಂದು ತೊಗೊಳ್ತೀನಿ. ಕಾಟನ್, ಫುಲ್ ಪ್ಯೂರ್ ಕಾಟನ್. ನೀವು ನೋಡಿರ್ಬೋದು ನಾನು ಟ್ರೆಂಡ್ಸಲ್ಲಿ ತೊಗೊಂಡಿರೋದು. ಸೊ ಇದನ್ನು ಯೂಸ್ ಮಾಡಿಲ್ಲ ನಾನು, ನೋಡಿ ಇನ್ನೂ ಟ್ಯಾಗ್ ಹಾಗೆ ಇದೆ. ಸೊ ಈಗ ನೆಕ್ಸ್ಟ್ ಊರಿಗೆ ಹೋದಾಗ ಇಲ್ಲೇ ಇಷ್ಟು ಬಿಸಿಲಿದೆ, ಊರಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ ಇದೆ ಅಂತೆ. ಸೊ ಇದು ತುಂಬ ಯೂಸ್ ಆಗುತ್ತೆ ಈ ಡ್ರೆಸ್ಸು. ಸೊ 4 ಜೊತೆ ಡ್ರೆಸ್ಸನ್ನ ಇಟ್ಕೊಳ್ತೀನಿ. ಇಷ್ಟು ಸಾಕು ಒಂದು 5-6 ಡೇಸ್ಗೆ. ಮತ್ತೆ ನಾವು ವಾಪಸ್ ಬರಬೇಕು, ಯಾಕೆಂದರೆ ಪ್ರಮೋದಿತನ ಸ್ಕೂಲ್ ಇದೆ. ಈಗ ನಾನು ರಜೆ ಹಾಕಿ ಹೋಗ್ತಾ ಇರೋದು, ಯಾಕೆಂದರೆ ಮದುವೆ ಅಲ್ವಾ. ಮದುವೆ ಅನ್ನೋದು ಲೈಫಲ್ಲಿ ಒಂದೇ ಸಾರಿ ಬರೋದು. ಅದನ್ನು ಅವ್ರು ಮಿಸ್ ಮಾಡಿದ್ರು ಅಷ್ಟೇ, ನಾವು ಮಿಸ್ ಮಾಡಿದ್ರು ಅಷ್ಟೇ. ಆ ಒಂದು ದಿನ ವಾಪಸ್ ಯಾರ ಲೈಫಲ್ಲೂ ಬರೋದಿಲ್ಲ. ಸೊ ಆ ಕ್ಷಣನ ನಾವು, ತಮ್ಮನ ಮದುವೆ ಆದಮೇಲೆ ಆ ಕ್ಷಣ ನಾವು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾ ಇಲ್ಲ. ಸೊ ಹಾಗಾಗಿ 5-6 ಡೇಸ್ನ ಅವಳಿಗೆ ರಜೆ ಹಾಕಿಸ್ಬಿಟ್ಟು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಈ ಕಡೆ ಬಾರೋ ಪಾಪು, ಪಾರ್ಥ ಸುರಿತಾ ಇದೆ, ಏನು ಗೊತ್ತಿಲ್ಲ, ಮೂಗೆಲ್ಲ ಸುರಿತಾ ಇದೆ. ನೆಕ್ಸ್ಟು ನೈಟಿಗಳು, 2 ಕಾಟನ್ ನೈಟಿ ತೊಗೊಂಡಿದ್ದೀನಿ. ನೈಟಲ್ಲಿ ಪಾಪು ಎಲ್ಲ ಇನ್ನೂ ಹಾಲು ಕುಡಿತಾನಲ್ವ ಪಾಪು. ಸೊ ಡ್ರೆಸ್ ಅಷ್ಟೊಂದು ಕಂಫರ್ಟೇಬಲ್ ಆಗಲ್ಲ ನೈಟಲ್ಲಿ. ಹಾಗಾಗಿ 2 ನೈಟಿ. ಪೇಟಿ ಕೊಡಬೇಕು, ಅದು ಮರ್ತಿದ್ದೀನಿ ನಾನು. ಪೇಟಿ 2 ಪೇಟಿ ಕೊಟ್ಟನ್ನ ಇಟ್ಕೊಳ್ತೀನಿ. ಸೊ ನಮ್ದಾಯ್ತು ಫ್ರೆಂಡ್ಸ್, ನಮ್ಮದೇ ಫುಲ್ ಬ್ಯಾಗ್ ಆಗೋಯ್ತು. ನ್ಯೂಸ್ ಎಲ್ಲ ಯಾವಾಗ ಇದರಲ್ಲಿ ತುಂಬೋದ ಗೊತ್ತಿಲ್ಲ. ಪ್ರಮೋದ ನಿಂದು ಯಾವ ಡ್ರೆಸ್ ತೊಗೊಳ್ತೀನಿ ಡಿಸೈಡ್ ಮಾಡ್ದಾ? ಯಾವ್ದು ತೊಗೊಂಡಿರ ಅಂತ ಅಲ್ಲಿ ನಾನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಅದರಲ್ಲಿ ಡ್ರೆಸ್ ಯಾವುದೋ ಒಂದು ಬೇಕು ಅಂತ ಇದು ಮಾಡಿ ಇಟ್ಕೋ, ಹಾಕ್ಬಿಡೋಣ ಬೇಗ.
ನಾನು ಅಂದರೆ ಸ್ವಲ್ಪ ಎತ್ತಿಟ್ಟಿದ್ದೀನಿ, ಅದ್ರಲ್ಲಿ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೋಬೇಕು ನಿನಗೆ. ಮಾಡ್ಕೋತೀಯ ಬೇಗ? ಮಾಡ್ಕೊ. ಬಟ್ಟೆದು ಏನು ಗೊತ್ತಾ, ತೆಗೆಯೋದು ತುಂಬ ಈಸಿ, ಎತ್ತಿ ವಾಪಸ್ ಇಡ್ತೀವಲ್ಲ ಅದು ತುಂಬ ಕಷ್ಟ. ಅದೇ ಇರೋದು ಟಾಸ್ಕ್. ಪ್ರಣೀತನಿಗೆ 1 2 3 ಗ್ರ್ಯಾಂಡ್ ಡ್ರೆಸ್ಸಸ್ ಅಲ್ಲೇ ಇದೆ, ಊರಲ್ಲಿ ಇದೆ. ಲಾಸ್ಟ್ ಟೈಮು ಹೋದಾಗ ಬಿಟ್ಟು ಬಂದಿದ್ದೀನಿ, ಅದೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ಈಗ ಡೈಲಿ ರೆಗ್ಯುಲರ್ ಯೂಸ್ಗೆ ಒಂದಿಷ್ಟು ಬಟ್ಟೆ ತೊಗೊಂಡಿದ್ದೀನಿ ನಾನು, ಡೈಲಿ ಯೂಸ್ಗಿದೆಲ್ಲ. ಸೊ ಹಂಗಾಗಿ ಇಷ್ಟೆಲ್ಲ ಡೈಲಿ ಯೂಸ್ಗೆ ತೊಗೋಬೇಕು. ಬಟ್ಟೆಗಳು ತುಂಬ ಇದೆ ಫ್ರೆಂಡ್ಸ್, ಏನು ಮಾಡೋದು ನೋಡಿ. ಇಷ್ಟು ನಮ್ಮ ಪಾಪುದು, ಇದಕ್ಕೆಲ್ಲ ಏನು ಇನ್ನೊಂದು ಬ್ಯಾಗ್ ಮಾಡ್ಕೊಳ್ಳೋದಾ? ಈಗ ನೋಡಿ ಅಡ್ಕೊ ವೇಲ್ ಎತ್ಕೊಂಡು ಹೋಗ್ತಾವೆ. ಪ್ರಭಾವಿತ ನಿನ್ನ ವೇಲು ಹೋಯ್ತು. ಇನ್ನು ನಮ್ಮ ಪಾಪುಗೆ ಶೆಕೆಗೆ ಇದು ತುಂಬ ಚೆನ್ನಾಗಿರುತ್ತೆ ಬನಿಯನ್ನು. ಈಗ ಹಳ್ಳಿ ಕಡೆ ರೈತರೆಲ್ಲ ಹಾಕೊಳ್ತಾರೆ ಗೊತ್ತಾ ನಿಮಗೆ, ಈ ಥರ ಊರ ಕಡೆ ನಿಮ್ಗೆ ಗೊತ್ತಿರ್ಬೋದು, ಹೊಲ ಮನೆ ಕೆಲಸ ಮಾಡೋರೆಲ್ಲ ಹಾಕೊಳ್ತಾರೆ. ಸೊ ಆ ಥರದ್ದು ಬಟ್ಟೆ ಇದು. ನೋಡಿ ಈ ಥರ ಇದೆ, ಈ ಥರ ಬಟನ್. ಸೊ ಹಿಂಗೆ ಇದಕ್ಕೊಂದು ಚಡ್ಡಿ. ಸೊ ಇದ್ರ ವೈಟ್ದು ಕಾಣಿಸ್ತಾ ಇಲ್ಲ, ಎಲ್ಲಿ ಇಟ್ಬಿಟ್ಟಿದ್ದೀನೋ, ಸಿಗ್ತಾನೆ ಇಲ್ಲ ವೈಟು. ಸೊ ಈ ಥರದ್ದು ಇತ್ತು, ಇದೊಂದು ಸಿಕ್ಕಿದೆ, ಇದೊಂದು ತೊಗೊಂಡಿದ್ದೀನಿ. ಶೆಕೆಗೆ ಚೆನ್ನಾಗಿರುತ್ತೆ ಅಂತ, ತೆಳ್ಳಗೆ ಗಾಡಿ ಆಡುತ್ತೆ ಚೆನ್ನಾಗಿ, ಮಕ್ಕಳಿಗೆ ಶೆಕೆ ಆಗೋಣ ಅಂತ. ಈಗ ಇಬ್ಬರು ತಂಗಿಯರಲ್ವಾ, ಇಬ್ಬರು ತಂಗಿಯರಿಗೂ ಗಂಡು ಮಕ್ಕಳಿದ್ದಾರೆ. ಸೊ ಅವ್ರಿಗೂ ಇದೇ ಥರದ್ದೇ ಸೇಮ್ ಹಾಕೋಣ ಅಂತ, 3 ಜನಕ್ಕೂ ಸೇಮ್ ಇರಲಿ ಅವತ್ತು ಅಂತ. ಸೊ ಬ್ರದರ್ಸ್ ಬಾಂಡ್ ಅದನ್ನು ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇದನ್ನು ತೊಗೊಂಡಿದ್ದೀನಿ. ಇದಕ್ಕೆ ಧೋತಿ ಇದೆ. ಸೊ ಈ ಥರ ಇದು ಎಷ್ಟು ಮಟ್ಟಿಗೆ ಅವ್ರು ಹಾಕೊಳ್ತಾರೋ ಗೊತ್ತಿಲ್ಲ. ಶೆಕೆ ಮಾತ್ರ ಇರುತ್ತೆ ಅಲ್ವಾ, ಸೊ ಎಷ್ಟು ಮಟ್ಟಿಗೆ ಹಾಕೊಳ್ತಾರೋ ಗೊತ್ತಿಲ್ಲ. ಸೊ ಈ ಥರದ್ದೆಲ್ಲ ನೋಡಿ, ಅದೆಲ್ಲ ತೊಗೊಂಡಿದ್ದೀನಿ. ಅವನಿಗೇನು ಹಾಕೊಳ್ತಾನೆ ಇಲ್ವೋ ನನಗೆ ಗೊತ್ತಿಲ್ಲ, ನೋಡೋಣ. ಹಾಕೊಂಡ್ರೆ ಹಾಕೋದು, ಇಲ್ಲ ಅಂದರೆ ನೋಡಿ ಈ ಥರದ್ದು ಹಾಕೊಂಡ್ರೆ ಹಾಕೋದು, ಇಲ್ಲ ಅಂದರೆ ಬಿಟ್ಬಿಟ್ಟು ಒಂದು ಯಾವ್ದಾರ ಒಂದು ಟೀ ಶರ್ಟು ಚಡ್ಡಿ ಹಾಕ್ಬಿಟ್ಟು ನಿಲ್ಲಿಸ್ಬಿಡೋದು ಅಷ್ಟೇ. ಇನ್ನೇನು ಮಾಡೋದು ಅಲ್ವಾ? ಸೊ ಇಷ್ಟು. ಇವಂದೇ ಜಾಸ್ತಿ ಇದೆ ಆ್ಯಕ್ಚುಲಿ. ಯಾಕೆ ಜಾಸ್ತಿ ತೊಗೊಂಡಿರೋ, ಪಾಪು ಸುಸು ಎಲ್ಲ ಮಾಡ್ತಾನಲ್ವ, ಇನ್ನೂ ಅಷ್ಟೊಂದು ಗೊತ್ತಾಗಲ್ಲ ಅವನಿಗೆ. ಇನ್ನೂ ಏನೋ ಎಲ್ಲೋ ಮಾಡಬೇಕು ಏನೋ ಗೊತ್ತಾಗಲ್ಲ. ಸೊ ಅದಕ್ಕೆ ಜಾಸ್ತಿ ತೊಗೊಂಡಿದ್ದೀನಿ. ಇಷ್ಟು ಬಟ್ಟೆ ಬೇಕೇ ಬೇಕು ಮಕ್ಕಳಿದ್ದಾಗ. ಮೋಸ್ಟ್ ಇಂಪಾರ್ಟೆಂಟು, ಇಲ್ಲ ಅಂದರೆ ನಡೆಯೋದೇ ಇಲ್ಲ. ಸೊ ಪ್ಯಾಂಪರ್ಸ್ ಒಂದು ಹಾಫ್ ಇದೆ ಸಾಕಿಷ್ಟು, ಮತ್ತೆ ಬೇಕಿದ್ರೆ ಅಲ್ಲೇ ಬೈ ಮಾಡಿದ್ರೆ ಆಯಿತು. ಸೊ ಇದೊಂದು ತೊಗೋಬೇಕು. ಸೊ ನೋಡಿ ಇವ್ರದೇ ಒಂದೊಂದು ಬ್ಯಾಗ್ಗಳು ಆಗ್ತಾ ಇದೆ. ಸೊ ಪಾಪುದು ಪ್ರಣೀತದೆಲ್ಲ ಇದರಲ್ಲಿ ಹಿಡಿಸ್ತು. ಸೊ ಪಾಪುದು ಇದರಲ್ಲಿ ಹಾಕ್ಬಿಡೋಣ. ಇದೆಲ್ಲ ಆಯಿತು. ಫುಲ್ ಪಾಪುದು ಪ್ರಣೀತಾದು ನಂದು ಇದರಲ್ಲಿ ಹಿಡಿಸ್ಬಿಡ್ತು. ಸೊ ಇದು ಒಂದು ಬ್ಯಾಗ್. ಇದು ನೋಡಿ ಆಯ್ತಾ, ನೀನು ಸೆಲೆಕ್ಟ್ ಮಾಡ್ಕೋ ಇವಾಗ. ತೋರಿಸಿ ಯಾವುದೇ ಡ್ರೆಸ್ ಅಂತ. ಈಗ ನಿಮ್ಗೊಂದು ಲೆಹೆಂಗಾ ಅಲ್ಲಿದೆ ಊರಲ್ಲಿ. ಸೊ ಅದನ್ನ ಮೇನ್ ಇದಕ್ಕೆ ವೇರ್ ಮಾಡುವೆ. ಇದೊಂದು ತೊಗೊಂಡಿದ್ದೀನಿ, ಈ ಡ್ರೆಸ್ ತೊಗೊಂಡಿದ್ದೀನಿ, ಆಮೇಲೆ ಇದೊಂದು ತೊಗೊಂಡಿದ್ದೀನಿ. ಇದೆಲ್ಲ ಡೈಲಿ ವೇರ್ಗ? ಡೈಲಿ ವೇರ್ಗ? ಇದು ಫಂಕ್ಷನ್ ವೇರ್ ಅಲ್ವಾ, ಇದು ಗ್ರ್ಯಾಂಡ್ ಆಗಿದೆ ಅಲ್ವಾ ಇದು. ಮತ್ತು ಡೈಲಿ ವೇರಿಗೆ? ಡೈಲಿ ವೇರ್ಗೆ ಇದೆಲ್ಲ ಇಟ್ಟಿದ್ದೀನಿ ನೋಡಿ. 3 ದಿನ ಇದೆಲ್ಲ, ಇದು 6ನೇ ತೊಗೊಂಡಿದ್ದೀನಿ ನಾನು. ಸೊ ಇದೆಲ್ಲರೂ ಇದು ಡೈಲಿ ವೇರ್ ತೊಗೊಂಡಿದ್ದೀರಿ. ಇಲ್ಲ ಇದು ಕಾಟನ್ ಇದೆ, ಖಾದಿ ಬಟ್ಟೆ ಅಲ್ವಾ, ಶೆಕೆ ಆಗಲ್ಲ ಅಂತ. ಸೊ ಇದೆಲ್ಲ ಎಲ್ಲ ಆಲ್ಮೋಸ್ಟ್ ನಾನು ಕಾಟನಲ್ಲೇ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ, ಶೆಕೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು. ಸೊ ಇದನ್ನು ಅಷ್ಟೇ ನೋಡಿ, ಇದನ್ನು ಸ್ಪನ್ ಬಟ್ಟೆ ಅಂತೀವಲ್ಲ ಆ ಥರದ್ದು. ಇದು ಮನೇಲಿ ಹಾಕೊಳಕ್ಕೆಲ್ಲ ಸಾಕ. ಇಷ್ಟು ಇನ್ನೊಂದು 2 ಜೊತೆ ತೊಗೊಳ್ತೀಯ? ಸಾಕು. ಏನು ಫಂಕ್ಷನ್ಸ್ ಇದೆ? ಇದೆಲ್ಲ ಮನೆಗ ಈ ಬಳೆ ಶಾಸ್ತ್ರ ಇರುತ್ತೆ, ಆಮೇಲೆ ಒಳಕಲ್ ಪೂಜೆ ಅಂತ ಇರುತ್ತೆ, ಮೆಹಂದಿ ಇರುತ್ತೆ. ಮೆಹಂದಿ ಹಾಕೋತೀನಿ ಫಸ್ಟ್. ಮೆಹಂದಿಗೆ ಇದು ಹಾಕೋ, ಇದೊಂದು ಹಾಕೋ. ಬಳೆ ಶಾಸ್ತ್ರ ಅದಕ್ಕೊಂದು ಹಾಕೋ. ಮೇನ್ ಫಂಕ್ಷನ್ ಮದುವೆಗೆ ಹಲ್ದಿ ಫಂಕ್ಷನ್ ಹಳದಿ ಡ್ರೆಸ್ ತಗೋದ ಇವಾಗ. ಏನು ತಗೊಂತೀಯ ನೋಡಿ, ಇಷ್ಟು ತಗೊಂಡಿದ್ದೀನಿ ನಿಂಗೆ ಸಾಕಾ? ನೆಕ್ಸ್ಟ್ ಏನು ತಗೊಂಡಿದ್ದೀನಿ ಗೊತ್ತಾ, ಇದು ಬೇಕೇ ಅಲ್ವಾ. ಬಾ ಎದ್ದಿ. ಇದೆಲ್ಲ ಏನಿದು, ಸನ್ಸ್ಕ್ರೀನು. ನಮ್ಮ ಪ್ರಣೀತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ಇದು ಏನಿದು, ಲಿಪ್ಸ್ಟಿಕ್. ಆಮೇಲೆ ಇದು ಸ್ಯಾರಿ ಪಿನ್ಸು, ನೇಲ್ ಪಾಲಿಶ್ ಅಂತೆ. ಇದು ನಿಮ್ದೆಲ್ಲ ಇದೇನೋ ತೊಗೊಂಡಿದ್ದಾಳೆ. ಸೊ ಇದೇನೋ ಮಳೆ ತೊಗೊಂಡಿದ್ದಲ್ಲ,
ಇವೆಲ್ಲ ಏನೆಲ್ಲ ಇಟ್ಕೊಂಡಿದ್ದಾಳೆ ರಾಜಸ್ಥಾನ ಅಂತ ಇದ್ರದ್ದು ಚೈನ್. ಓಕೆ, ಇದೇನಾದ್ರು ನಾವು ಸ್ಯಾರಿಗೆ ಹಾಕೊಂಡಾಗ ಹಾಕೊಳ್ಳೋಕ್ಕೆ ಬರುತ್ತೆ ಅಂತ ಇದಿಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇದೆಲ್ಲ ಬ್ಯಾಗಿಗೆ ಹಾಕೋಬೇಕು. ಆಮೇಲೆ ಏನು ಅಂದರೆ ಗೊತ್ತಾ, ಇಷ್ಟು ಮಕ್ಕಳಿದ್ರೆ ಮನೆಯಿಂದನೇ ಎಲ್ಲ ಮೆಡಿಸಿನ್ಸು ತೊಗೊಂಡೋಗಿ ಮಕ್ಕಳಿಗೆ ಯಾವುದು ರಿಕ್ವೈರ್ ಇರುತ್ತೆ ಆ ಥರದ್ದು. ಸೊ ಹಾಗಾಗಿ ನಾನು ನೋಡಿ ಇಲ್ಲಿ ಮೇಜರ್ ಏನಂದರೆ ಜ್ವರದ್ದು, ಆಮೇಲೆ ನೆಗಡಿ. ಈಗ ಹೀಟ್ ಆಗಿ ನೆಗಡಿ ಜಾಸ್ತಿ ಆಗುತ್ತೆ ಮಕ್ಕಳಿಗೆ. ಸೊ ಅದು ಮತ್ತು ಕಾಫ್ ಸಿರಪ್ಪು, ಆಮೇಲೆ ಇದು ಡೈಜೆಷನ್ ಏನಾದ್ರು ಪ್ರಾಬ್ಲಮ್ ಆದರೆ ಮಗುಗೆ ಆ ಥರ ಸಿರಪ್ ತೊಗೊಂಡಿದ್ದೀನಿ. ಆಮೇಲೆ ಇವರು ದೊಡ್ಡವ್ರಿಗೆ ನಮಗೆ ಏನಾದ್ರು ಜ್ವರ ಬಂದರೆ ಅದು, ಮತ್ತು ಬಾಡಿ ಪೇನು, ತಲೆನೋವು ಏನಾದ್ರು ಆದರೆ ಅದು ತೊಗೊಂಡಿದ್ದೀನಿ. ಇಷ್ಟು ಇದು ಇವಾಗ ಬೇಸಿಗೆ ಅಲ್ವಾ, ಸ್ವಲ್ಪ ಪಿತ್ತ ಥರ ವಾಂತಿ ಬರೋ ಥರ ಆಗೋದು, ತಲೆ ಸುತ್ತ ಥರ ಆಗೋದು, ಪಿತ್ತ ಎಲ್ಲ ಆಗಿದ್ದರೆ ಇದು ಯೂಸ್ ಆಗುತ್ತೆ ಮಾತ್ರೆ. ಆಮೇಲೆ ಮೇನು ಥರ್ಮಾಮೀಟ್ರು, ಟೆಂಪ್ರೇಚರ್ ಚೆಕ್ ಮಾಡೋಕ್ಕೆ. ಯಾಕೆಂದರೆ ಮೊದಲೆಲ್ಲ ಸ್ವಲ್ಪ ಮುಟ್ಟಿ ನೋಡಿದರೆ ಎಲ್ಲ ಗೊತ್ತಾಗ್ಬಿಡೋದು ದೊಡ್ಡವ್ರಿಗೆ. ಇವಾಗೆಲ್ಲ ನಮ್ಗೆ ಅಷ್ಟೊಂದು ಗೊತ್ತೇ ಆಗೋದಿಲ್ಲ. ಸೊ ಟೆಂಪ್ರೇಚರ್ ಚೆಕ್ ಮಾಡಿದರೆ ಈಸಿಯಾಗಿ ನಾವು ಮಕ್ಕಳಿಗೆ ಜ್ವರ ಇದೆಯೋ ಅಂತ ಗೊತ್ತಾಗುತ್ತೆ. ಸೊ ಇದು ಪೇನ್ ರಿಲೀಫ್ ಒಂದು ಆಯಿಂಟ್ಮೆಂಟ್ ಥರ ಇದೆ, ಕ್ರೀಮ್ ಥರ ಇದೆ. ಸೊ ಇದು ನೆಕ್ ಪೇನ್ ಏನಾದ್ರು ಬಂದರೆ ನಾನು ಇಟ್ಕೊಳ್ತೀನಿ ಹಾಗೆ. ಆಮೇಲೆ ಇದು ಓಡೋಮೋಸು, ಸೊಳ್ಳೆ ಜಾಸ್ತಿ ಇರುತ್ತಲ್ವ ಕೆಲವೊಂದು ಕಡೆ ಗೊತ್ತಾಗೋದಿಲ್ಲ. ಸೊ ಇದನ್ನು ಕ್ಯಾರಿ ಮಾಡಿಬಿಟ್ರೆ ಕ್ರೀಮ್ ಹಾಕಿಬಿಟ್ರೆ ಆರಾಮಾಗಿ ಸೊಳ್ಳೆ ಕಚ್ಚಲ್ಲ ಮಕ್ಕಳಿಗೆ. ಸೊ ಆಲ್ವೇಸ್ ನಾನು ಇದನ್ನು ಅದನ್ನೆಲ್ಲ ಇಟ್ಕೊಂಡು, ಇದು ಒಂದು ಮೆಡಿಸಿನ್ ಕಿಟ್ನ ಯಾವಾಗಲೂ ನಾನು ಊರಿಗೆ ಹೋದರೆ ತೊಗೊಂಡು ಹೋಗೋದು. ಎಲ್ಲಿ ಹೋದರೂ ನಾನು ಇದನ್ನು ಒಂದು ಬಾಕ್ಸ್ನ ರೆಡಿ ಮಾಡಿ ತೊಗೊಂಡು ಹೋಗ್ತೀನಿ ಮಕ್ಕಳಿಗೋಸ್ಕರ. ಇದು ಇರಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಯಾವುದೇ ಒಂದು ಏನಾದ್ರು ವಸ್ತು ಬಿಟ್ಟರು ಅಷ್ಟೇ ಮೆಡಿಸಿನ್ ಯಾವಾಗಲೂ ನಮ್ಮ ಜೊತೆ ಇರಬೇಕು. ಸೊ ಹಾಗಾಗಿ ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಇದು. ನಾನು ಇದನ್ನು ಬ್ಯಾಗಲ್ಲಿ ಹಾಕ್ತೀನಿ. ಓಕೆ, ಆಲ್ಮೋಸ್ಟ್ ನಮ್ಮ ಬ್ಯಾಗ್ಸ್ ಎಲ್ಲ ರೆಡಿ ಆಯಿತು. ಡ್ಯಾನ್ಸ್ ಕ್ಲಾಸ್ ಡ್ರೆಸ್ ತೊಗೊಂಡೋಗಿ ಏನು ಮಾಡ್ತೀಯ ನೀನು? ಅಲ್ಲಿ ಡಾನ್ಸ್ ಹೋಗ್ತೀಯಾ? ಅಲ್ಲ, ಅವಳು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾ ಅನ್ಸುತ್ತಲ್ಲ ಮದುವೆ. ಹೌದಾ? ಸೊ ಆಯ್ತು, ಇದೆಲ್ಲ ಮೇಕಪ್ದೆಲ್ಲ ಸ್ವಲ್ಪ ಹಾಕೊಂಡಿದ್ರಲ್ಲ, ಮೇಕಪ್ದೆಲ್ಲ ಇದೆ. ಲಿಪ್ಸ್ಟಿಕ್ಕು, ಐಬ್ರೋ ಪೆನ್ಸಿಲು, ರಬ್ಬರ್ ಬ್ಯಾಂಡ್ ಅದಿದೆ ಅಂತ ಇದಿಷ್ಟು. ಇದು ಪ್ರಮೋದನ ಬ್ಯಾಗು, ಇದೆಲ್ಲ ರೆಡಿ ಆಯಿತು. ಸೊ ನಮ್ಮ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್, ಊರಿಗೆ ರೆಡಿ. ಸೊ ಇದೆಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು. ಇಷ್ಟೇ ನಮ್ಮ ಪ್ಯಾಕಿಂಗ್ ಇವತ್ತು. ಸೊ ಹೇಗೆ ಅನ್ನಿಸ್ತು ನಿಮಗೆ ನನ್ನ ಪ್ಯಾಕಿಂಗ್ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.